ಹೀಗಾಗಿ ಬಿಜೆಪಿ ರಾಜ್ಯಪಾಳ್ಯದಲ್ಲಿ ಸಾರಥಿಯನ್ನ ಬದಲಾವಣೆ ಮಾಡ್ತಾರಾ ಅಥವಾ ಸಾರಥಿಯನ್ನ ಕಂಟಿನ್ಯೂ ಮಾಡ್ತಾರ ಅನ್ನೋದು ಇನ್ನು ಒಂದು ವಾರದಲ್ಲಿ ಅಧಿಕೃತವಾದಂತಹ ಮಾಹಿತಿ ಹೊರಬೀಳುತ್ತೆ. ವಿಜೇಂದ್ರ ಅವರೀಗ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರನ್ನೇ ಮುಂದುವರಿಸ್ತಾರ ಅಥವಾ ಹೊಸಬರಿಗೆ ಮಣೆ ಹಾಕುವಂತ ಕೆಲಸ ಬಿಜೆಪಿ ವರಿಷ್ಠರು ಮಾಡ್ತಾರ, ಕಾದ್ ನೋಡ್ಬೇಕು. ಹಾಗಾದ್ರೆ ಶೀಘ್ರದಲ್ಲೇ ನೂತನ ಸಾರಥಿಯ ಹೆಸರು ಘೋಷಣೆ ಆಗುತ್ತಾ? ವಿಜೇಂದ್ರಗೆ ಮಣೆಯೋ ಅಥವಾ ಹೊಸಬರಿಗೆ ಚುಕ್ಕಾಣಿಯೋ ಕಾದು ನೋಡಬೇಕು. ಇನ್ನೊಂದು ವಾರದಲ್ಲಿ ಉತ್ತರ ಅಂತ ಸಿಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ಸಂಬಂಧಪಟ್ಟಂತಹ ಈ ಕ್ಷಣದ ಅತಿ ದೊಡ್ಡ ಸುದ್ದಿ, ಹಾಗೂ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ನೂತನ ಸಾರಥಿನ ಅಥವಾ ವಿಜೇಂದ್ರ ಅವರೇ ಕಂಟಿನ್ಯೂ ಆಗ್ತಾರೆ? ಬಹಳ ಕುತೂಹಲಕ್ಕೆ ಕಾರಣವಾಗ್ತಾರೆ. ಕ್ಷಣಗಣನೆ ಅಂತೂ ಶುರುವಾಗಿದೆ. ಮುಂದಿನ ವಾರ ಹೊಸ ಅಧ್ಯಕ್ಷರ ಆಯ್ಕೆ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ನಾಳೆ ಉತ್ತರ ಪ್ರದೇಶ ರಾಜ್ಯ ಅಧ್ಯಕ್ಷರನ್ನ ಘೋಷಣೆ ಮಾಡ್ತಾರೆ. ಅದರ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಘೋಷಣೆ ಆಗುತ್ತೆ. ಮುಂದಿನ ವಾರವೇ ಹೊಸ ಅಧ್ಯಕ್ಷರ ಆಯ್ಕೆ ಸಾಧ್ಯತೆ ಇದೆ. ವಿಜೇಂದ್ರ ಅವರ ಮುಂದುವರಿಕೆಯೋ ಅಥವಾ ಹೊಸಬರಿಗೆ ಪಟ್ಟಾಭಿಷೇಕವನ್ನ ಮಾಡುತ್ತೋ ಬಿಜೆಪಿ ಹೈಕಮಾಂಡ್, ಕಾದ್ ನೋಡಬೇಕು. ಮತ್ತಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಕುತೂಹಲ ಅಂತೂ ಇದ್ದೇ ಇದೆ. ಉತ್ತರ ಪ್ರದೇಶದಲ್ಲಿ ನೂತನ ರಾಜ್ಯಾಧ್ಯಕ್ಷನನ್ನ ಘೋಷಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಘೋಷಣೆ ಮಾಡ್ತಾರ? ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರು, ಮುಂದಿನ ವಾರ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತೆ. ವಿಜೇಂದ್ರ ಅವರು ಕಂಟಿನ್ಯೂ ಆಗ್ತಾರಾ ಅಥವಾ ಹೊಸ ಸಾರಥಿ ಪಟ್ಟಾಭಿಷೇಕ ಆಗುತ್ತಾ? ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಏನ್ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಟೈಮ್ ಕೂಡ ಸನಿಹ ಆಗ್ತಾ ಇದೆ. ಕಾರಣ ಅಂತಂದ್ರೆ ಇಡೀ ದೇಶದಲ್ಲಿ 2 ರಾಜ್ಯಗಳಲ್ಲಿ ಮಾತ್ರ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರ್ಲಿಲ್ಲ. ಅದರಲ್ಲಿ ಕರ್ನಾಟಕ ಮತ್ತೆ ಉತ್ತರ ಪ್ರದೇಶ ಮಾತ್ರ ಬಾಕಿ ಇದ್ದಂಥದ್ದು. ಉತ್ತರ ಪ್ರದೇಶದ ಚುನಾವಣೆ ಈಗ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಉಳಿಯುವಂತದ್ದು ಇನ್ನ ಕೇವಲ ಕರ್ನಾಟಕ ಮಾತ್ರ. ಸೊ ಹೀಗಾಗಿ ಬಹಳ ಕುತೂಹಲ ಇದೆ, ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಹಂಗಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಈಗಾಗಲೇ 2 ವರ್ಷಗಳ ಕಾಲ ಸಂಪೂರ್ಣ ಮಾಡಿದ್ದಾರೆ. ಸೊ ಉಳಿದಿರ್ತಕ್ಕಂಥದ್ದು ಹೊಸದಾಗಿ ಕರ್ನಾಟಕದಲ್ಲೂ ಕೂಡ ನೂತನ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರ ಅಥವಾ ವಿಜೇಂದ್ರ ಅವ್ರನ್ನೇ ಮುಂದುವರಿಸ್ತಾರ ಅನ್ನೋಂಥ ಕುತೂಹಲ ಇದೆ. ಸೊ ಒಂದ್ ಕಡೆ ದೆಹಲಿಯನ್ನ ಪ್ರವಾಸ ಮಾಡಿ ರೆಬೆಲ್ಸ್ ಟೀಮ್ ಅಥವಾ ಒಂದಷ್ಟು ಜನ ವಿಜೇಂದ್ರ ಅವ್ರನ್ನ ಕೆಳಗೆ ಇಳಿಸಬೇಕು ಅನ್ನುವಂತ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಹೊಸಬರನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಜೊತೆ ಒಂದಷ್ಟು ಜನ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಕೌತುಕದ ನಡುವೆ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಒಟ್ಟಾರೆ ನೋಡೋದಾದ್ರೆ ರಾಜ್ಯದಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಮುಗಿದ ಬಳಿಕವೇ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ನೇಮಕಾತಿ ಆಗುತ್ತೆ. ಹೀಗಾಗಿ ಬಿಜೆಪಿ ರಾಜ್ಯಪಾಳ್ಯದಲ್ಲಿ ಸಾರಥಿಯನ್ನ ಬದಲಾವಣೆ ಮಾಡ್ತಾರಾ ಅಥವಾ ಸಾರಥಿಯನ್ನ ಕಂಟಿನ್ಯೂ ಮಾಡ್ತಾರ ಅನ್ನೋದು ಇನ್ನು ಒಂದು ವಾರದಲ್ಲಿ ಅಧಿಕೃತವಾದಂತಹ ಮಾಹಿತಿ ಹೊರಬೀಳುತ್ತೆ. ವಿಜೇಂದ್ರ ಅವರೀಗ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ, ಅವರನ್ನೇ ಮುಂದುವರಿಸ್ತಾರ ಅಥವಾ ಹೊಸಬರಿಗೆ ಮಣೆ ಹಾಕುವಂತ ಕೆಲಸ ಬಿಜೆಪಿ ವರಿಷ್ಠರು ಮಾಡ್ತಾರ, ಕಾದ್ ನೋಡ್ಬೇಕು. ಹಾಗಾದ್ರೆ ಶೀಘ್ರದಲ್ಲೇ ನೂತನ ಸಾರಥಿಯ ಹೆಸರು ಘೋಷಣೆ ಆಗುತ್ತಾ? ವಿಜೇಂದ್ರಗೆ ಮಣೆಯೋ ಅಥವಾ ಹೊಸಬರಿಗೆ ಚುಕ್ಕಾಣಿಯೋ ಕಾದು ನೋಡಬೇಕು. ಇನ್ನೊಂದು ವಾರದಲ್ಲಿ ಉತ್ತರ ಅಂತ ಸಿಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ಸಂಬಂಧಪಟ್ಟಂತಹ ಈ ಕ್ಷಣದ ಅತಿ ದೊಡ್ಡ ಸುದ್ದಿ, ಹಾಗೂ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ನೂತನ ಸಾರಥಿನ ಅಥವಾ ವಿಜೇಂದ್ರ ಅವರೇ ಕಂಟಿನ್ಯೂ ಆಗ್ತಾರೆ? ಬಹಳ ಕುತೂಹಲಕ್ಕೆ ಕಾರಣವಾಗ್ತಾರೆ. ಕ್ಷಣಗಣನೆ ಅಂತೂ ಶುರುವಾಗಿದೆ. ಮುಂದಿನ ವಾರ ಹೊಸ ಅಧ್ಯಕ್ಷರ ಆಯ್ಕೆ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ನಾಳೆ ಉತ್ತರ ಪ್ರದೇಶ ರಾಜ್ಯ
ಅಧ್ಯಕ್ಷರನ್ನ ಘೋಷಣೆ ಮಾಡ್ತಾರೆ. ಅದರ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಘೋಷಣೆ ಆಗುತ್ತೆ. ಮುಂದಿನ ವಾರವೇ ಹೊಸ ಅಧ್ಯಕ್ಷರ ಆಯ್ಕೆ ಸಾಧ್ಯತೆ ಇದೆ. ವಿಜೇಂದ್ರ ಅವರ ಮುಂದುವರಿಕೆಯೋ ಅಥವಾ ಹೊಸಬರಿಗೆ ಪಟ್ಟಾಭಿಷೇಕವನ್ನ ಮಾಡುತ್ತೋ ಬಿಜೆಪಿ ಹೈಕಮಾಂಡ್ ಕಾದ್ ನೋಡಬೇಕು. ಮತ್ತಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋದು ಕುತೂಹಲ ಅಂತೂ ಇದ್ದೇ ಇದೆ. ಉತ್ತರ ಪ್ರದೇಶದಲ್ಲಿ ನೂತನ ರಾಜ್ಯಾಧ್ಯಕ್ಷನನ್ನ ಘೋಷಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಘೋಷಣೆ ಮಾಡ್ತಾರ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರು, ಮುಂದಿನ ವಾರ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತೆ. ವಿಜೇಂದ್ರ ಅವರು ಕಂಟಿನ್ಯೂ ಆಗ್ತಾರಾ ಅಥವಾ ಹೊಸ ಸಾರಥಿ ಪಟ್ಟಾಭಿಷೇಕ ಆಗುತ್ತಾ? ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಏನ್ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಟೈಮ್ ಕೂಡ ಸನಿಹ ಆಗ್ತಾ ಇದೆ. ಕಾರಣ ಅಂತಂದ್ರೆ ಇಡೀ ದೇಶದಲ್ಲಿ 2 ರಾಜ್ಯಗಳಲ್ಲಿ ಮಾತ್ರ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರ್ಲಿಲ್ಲ. ಅದರಲ್ಲಿ ಕರ್ನಾಟಕ ಮತ್ತೆ ಉತ್ತರ ಪ್ರದೇಶ ಮಾತ್ರ ಬಾಕಿ ಇದ್ದಂಥದ್ದು. ಉತ್ತರ ಪ್ರದೇಶದ ಚುನಾವಣೆ ಈಗ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಉಳಿಯುವಂತದ್ದು ಇನ್ನ ಕೇವಲ ಕರ್ನಾಟಕ ಮಾತ್ರ. ಸೊ ಹೀಗಾಗಿ ಬಹಳ ಕುತೂಹಲ ಇದೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಹಂಗಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಈಗಾಗಲೇ 2 ವರ್ಷಗಳ ಕಾಲ ಸಂಪೂರ್ಣ ಮಾಡಿದ್ದಾರೆ. ಸೊ ಉಳಿದಿರ್ತಕ್ಕಂಥದ್ದು ಹೊಸದಾಗಿ ಕರ್ನಾಟಕದಲ್ಲೂ ಕೂಡ ನೂತನ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರ ಅಥವಾ ವಿಜೇಂದ್ರ ಅವ್ರನ್ನೇ ಮುಂದುವರಿಸ್ತಾರ ಅನ್ನೋಂಥ ಕುತೂಹಲ ಇದೆ. ಸೊ ಒಂದ್ ಕಡೆ ದೆಹಲಿಯನ್ನ ಪ್ರವಾಸ ಮಾಡಿ ರೆಬೆಲ್ಸ್ ಟೀಮ್ ಅಥವಾ ಒಂದಷ್ಟು ಜನ ವಿಜೇಂದ್ರ ಅವ್ರನ್ನ ಕೆಳಗೆ ಇಳಿಸಬೇಕು ಅನ್ನುವಂತ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಹೊಸಬರನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಜೊತೆ ಒಂದಷ್ಟು ಜನ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಕೌತುಕದ ನಡುವೆ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಒಟ್ಟಾರೆ ನೋಡೋದಾದ್ರೆ ರಾಜ್ಯದಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಮುಗಿದ ಬಳಿಕವೇ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ನೇಮಕಾತಿ ಆಗುತ್ತೆ. ಹೀಗಾಗಿ ಬಿಜೆಪಿ ರಾಜ್ಯಪಾಳ್ಯದಲ್ಲಿ ಸಾರಥಿಯನ್ನ ಬದಲಾವಣೆ ಮಾಡ್ತಾರಾ ಅಥವಾ ಸಾರಥಿಯನ್ನ ಕಂಟಿನ್ಯೂ ಮಾಡ್ತಾರ ಅನ್ನೋದು ಇನ್ನು ಒಂದು ವಾರದಲ್ಲಿ ಅಧಿಕೃತವಾದಂತಹ ಮಾಹಿತಿ ಹೊರಬೀಳುತ್ತೆ. ವಿಜೇಂದ್ರ ಅವರೀಗ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರನ್ನೇ ಮುಂದುವರಿಸ್ತಾರ ಅಥವಾ ಹೊಸಬರಿಗೆ ಮಣೆ ಹಾಕುವಂತ ಕೆಲಸ ಬಿಜೆಪಿ ವರಿಷ್ಠರು ಮಾಡ್ತಾರ? ಕಾದ್ ನೋಡ್ಬೇಕು. ಹಾಗಾದ್ರೆ ಶೀಘ್ರದಲ್ಲೇ ನೂತನ ಸಾರಥಿಯ ಹೆಸರು ಘೋಷಣೆ ಆಗುತ್ತಾ? ವಿಜೇಂದ್ರಗೆ ಮಣೆಯೋ ಅಥವಾ ಹೊಸಬರಿಗೆ ಚುಕ್ಕಾಣಿಯೋ ಕಾದು ನೋಡಬೇಕು. ಇನ್ನೊಂದು ವಾರದಲ್ಲಿ ಉತ್ತರ ಅಂತ ಸಿಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ಸಂಬಂಧಪಟ್ಟಂತಹ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಹಾಗೂ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ನೂತನ ಸಾರಥಿನ ಅಥವಾ ವಿಜೇಂದ್ರ ಅವರೇ ಕಂಟಿನ್ಯೂ ಆಗ್ತಾರೆ? ಬಹಳ ಕುತೂಹಲಕ್ಕೆ ಕಾರಣವಾಗ್ತಾರೆ. ಕ್ಷಣಗಣನೆ ಅಂತೂ ಶುರುವಾಗಿದೆ. ಮುಂದಿನ ವಾರ ಹೊಸ ಅಧ್ಯಕ್ಷರ ಆಯ್ಕೆ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ನಾಳೆ ಉತ್ತರ ಪ್ರದೇಶ ರಾಜ್ಯ ಅಧ್ಯಕ್ಷರನ್ನ ಘೋಷಣೆ ಮಾಡ್ತಾರೆ. ಅದರ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಘೋಷಣೆ ಆಗುತ್ತೆ. ಮುಂದಿನ ವಾರವೇ ಹೊಸ ಅಧ್ಯಕ್ಷರ ಆಯ್ಕೆ ಸಾಧ್ಯತೆ ಇದೆ. ವಿಜೇಂದ್ರ ಅವರ ಮುಂದುವರಿಕೆಯೋ ಅಥವಾ ಹೊಸಬರಿಗೆ ಪಟ್ಟಾಭಿಷೇಕವನ್ನ ಮಾಡುತ್ತೋ ಬಿಜೆಪಿ ಹೈಕಮಾಂಡ್ ಕಾದ್ ನೋಡಬೇಕು. ಮತ್ತಷ್ಟು ವಿಚಾರಗಳನ್ನ ಗಮನಿಸ್ತಾ ಹೋಗೋದು ಕುತೂಹಲ ಅಂತೂ ಇದ್ದೇ ಇದೆ. ಉತ್ತರ ಪ್ರದೇಶದಲ್ಲಿ ನೂತನ ರಾಜ್ಯಾಧ್ಯಕ್ಷನನ್ನ ಘೋಷಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಘೋಷಣೆ ಮಾಡ್ತಾರ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರು, ಮುಂದಿನ ವಾರ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ ಆಗುತ್ತೆ. ವಿಜೇಂದ್ರ ಅವರು ಕಂಟಿನ್ಯೂ ಆಗ್ತಾರಾ ಅಥವಾ ಹೊಸ ಸಾರಥಿ ಪಟ್ಟಾಭಿಷೇಕ ಆಗುತ್ತಾ? ಖಂಡಿತ ನಾಗೇಂದ್ರ ಬಾಬು, ಈಗಾಗಲೇ ಏನ್ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಟೈಮ್ ಕೂಡ ಸನಿಹ ಆಗ್ತಾ ಇದೆ. ಕಾರಣ ಅಂತಂದ್ರೆ ಇಡೀ ದೇಶದಲ್ಲಿ 2 ರಾಜ್ಯಗಳಲ್ಲಿ ಮಾತ್ರ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರ್ಲಿಲ್ಲ. ಅದರಲ್ಲಿ ಕರ್ನಾಟಕ ಮತ್ತೆ ಉತ್ತರ ಪ್ರದೇಶ ಮಾತ್ರ ಬಾಕಿ ಇದ್ದಂಥದ್ದು. ಉತ್ತರ ಪ್ರದೇಶದ ಚುನಾವಣೆ ಈಗ ಆಗ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಉಳಿಯುವಂತದ್ದು ಇನ್ನ ಕೇವಲ ಕರ್ನಾಟಕ ಮಾತ್ರ. ಸೊ ಹೀಗಾಗಿ ಬಹಳ ಕುತೂಹಲ ಇದೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿ
ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಹಂಗಾಮಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಈಗಾಗಲೇ 2 ವರ್ಷಗಳ ಕಾಲ ಸಂಪೂರ್ಣ ಮಾಡಿದ್ದಾರೆ. ಸೊ ಉಳಿದಿರ್ತಕ್ಕಂಥದ್ದು ಹೊಸದಾಗಿ ಕರ್ನಾಟಕದಲ್ಲೂ ಕೂಡ ನೂತನ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರ ಅಥವಾ ವಿಜೇಂದ್ರ ಅವ್ರನ್ನೇ ಮುಂದುವರಿಸ್ತಾರ ಅನ್ನೋಂಥ ಕುತೂಹಲ ಇದೆ. ಸೊ ಒಂದ್ ಕಡೆ ದೆಹಲಿಯನ್ನ ಪ್ರವಾಸ ಮಾಡಿ ರೆಬೆಲ್ಸ್ ಟೀಮ್ ಅಥವಾ ಒಂದಷ್ಟು ಜನ ವಿಜೇಂದ್ರ ಅವ್ರನ್ನ ಕೆಳಗೆ ಇಳಿಸಬೇಕು ಅನ್ನುವಂತ ಒಂದಷ್ಟು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಹೊಸಬ್ರನ್ನು ಕೂಡ ಮಾಡಬೇಕು ಅನ್ನುವಂಥದ್ದು ಜೊತೆ ಒಂದಷ್ಟು ಜನ ಆಕಾಂಕ್ಷಿಗಳು ಕೂಡ ದೆಹಲಿಗೆ ತೆರಳಿ ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಕೌತುಕದ ನಡುವೆ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಒಟ್ಟಾರೆ ನೋಡೋದಾದ್ರೆ ರಾಜ್ಯದಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಮುಗಿದ ಬಳಿಕವೇ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ನೇಮಕಾತಿ ಆಗುತ್ತೆ